ಸುಮತಿ, ಎಲ್ಲ ನನ್ನ ತಂಗಿನೇ ಮಾಡಿದ್ದ? ಹೌದು ರೀ. ಆ ಘಮಾನೇ ಒಂಥರ ಬೇರೆ ಇದೆ ನೋಡು. ಅದಕ್ಕೆ ಹೇಳೋದು ನಮ್ಮಮ್ಮನ ಕೈ ರುಚಿ ನೀವೇನು ಹಾಗೆ ಬಂದಿದೆ ಅನ್ಕೊಂಡಿಲ್ಲ ಅಂದ್ರೆ ಅಚ್ಚು ಅವ್ರ ಪಕ್ಕ ಕೂತ್ಕೊಂಡು ಊಟ ಮಾಡ್ಬೋದಾ? ಪರವಾಗಿಲ್ಲ, ಧಾರಾಳವಾಗಿ ಕೂತ್ಕೊಳ್ಳಿ. ಅರ್ಚನಾ, ಅಮ್ಮ ನೀವ್ ಕೂತ್ಕೊಳ್ಳಿ ಅಮ್ಮ. ಅಚ್ಚು ಕೂತ್ಕೊಂಡು ಊಟ ಮಾಡಿ. ಹಾಗ ಊಟದ ಮಧ್ಯೆ ಎದ್ದೇಳ್ಬಾರ್ದು, ಕೂತ್ಕೊಳ್ಳಿ. ನಾನು ಅಣ್ಣನ ಪಕ್ಕ ಕೂತ್ಕೋತೀನಿ. ನಮ್ಮ ಅಚ್ಚು ಯಾವಾಗ್ಲೂ ಹಾಗೆ ಅವ್ರ ಅಣ್ಣನ ಪಕ್ಕನೇ ಕೂತ್ಕೊಳ್ಳೋದು. ಊಟ ಮಾಡಕ್ ಮುಂಚೆ ಇವ್ರು ಫಸ್ಟ್ ಅವಳಿಗೆ ತುತ್ತು ತಿನ್ನಿಸ್ಬೇಕು, ಅವಳು ಇವ್ರಿಗೆ ತಿನ್ನಿಸ್ಬೇಕು, ಆಮೇಲೆ ಊಟ ಮಾಡೋದು. ನೀವೇನು ಬೇಜಾರ್ ಮಾಡ್ಕೋಬೇಡಿ, ಹೋಗ್ತಾ ಹೋಗ್ತಾ ಅಭ್ಯಾಸ ಆಗತ್ತೆ. ಪರವಾಗಿಲ್ಲ ಬಿಡಿ. ಸಾಕು. ಇದು ಒಂಥರ ನಮ್ಮನೆ ಸಂಪ್ರದಾಯ ಅನ್ನೋ ತರ ಆಗೋಗ್ಬಿಟ್ಟಿದೆ. ಅದೆಲ್ಲ ಹಾಗೆ ಇರ್ಬೇಕು ಸುಮತಿ ಅವ್ರೆ. ಅಣ್ಣ ತಂಗಿ ಅನ್ನೋ ವಾತ್ಸಲ್ಯ ಹಾಗೆ ಬರುತ್ತಾ? ಅಣ್ಣ ತಂಗಿಯಾಗಿ ಹುಟ್ಟೋದು, ಅಣ್ಣ ತಮ್ಮಂದ್ರಾಗಿ ಹುಟ್ಟೋದು ಅದೆಲ್ಲ ಪೂರ್ವ ಜನ್ಮದ ಪುಣ್ಯ. ಆದ್ರೆ ಅದೆಲ್ರಿಗೂ ಅರ್ಥ ಆಗಲ್ಲ. ಜಗಳ ಮಾಡ್ಕೊಂಡು ಬೇರೆ ಬೇರೆ ಆಗೋಗ್ಬಿಡ್ತಾರೆ. ಈ ಅಣ್ಣ ತಂಗಿ ನೋಡ್ತಾ ಇದ್ರೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅದಕ್ಕೆ ಅಲ್ವಮ್ಮ ಇರೋ ಅಷ್ಟ್ ದಿನನೂ ನಮ್ಮ ಅಣ್ಣನ ಪಕ್ಕನೇ ಕೂತ್ಕೊಂಡು ಊಟ ಮಾಡ್ಬೇಕು ಅಂತ ಆಸೆ ಪಡೋದು. ನಮ್ಮ ಅಣ್ಣನ ಪಕ್ಕ ಕೂರೋದ್ರಿಂದ ನನ್ಗೇನೋ ಖುಷಿ ಸಿಗುತ್ತೆ, ಧೈರ್ಯ ಸಿಗುತ್ತೆ. ಈಗೇನೋ ಅರ್ಚನಾ ಅವಳ ಅಣ್ಣನ ಪಕ್ಕದಲ್ಲಿ ಕುತ್ಕೊಂಡಿದ್ದಾಳೆ. ಮದ್ವೆ ಆದ್ಮೇಲೆ ನನ್ ಮಗನ್ ಪಕ್ಕದಲ್ಲೇ ತಾನೇ ಕುತ್ಕೋಬೇಕು. ಗಂಡ ತಾನೇ ತುತ್ತು ತಿನ್ನಿಸ್ಬೇಕು. ನಾನು ವೀರಣ್ಣ ಅವರು ಅರ್ಚನಾ ಅವ್ರದ್ದು ನಂದು ಮದುವೆ ಆದ್ಮೇಲೆ ಒಂದೇ ಮನೇಲಿ ಇರೋಣ ಅಂತ ಮಾತಾಡ್ಕೊಂಡಿದೀವಿ. ಅದಕ್ಕೆ ನನಗಿವೆಲ್ಲ ದೊಡ್ಡ ಸಮಸ್ಯೆ ಅಲ್ವೇ ಅಲ್ಲ, ಅಲ್ವಾ ವೀರಣ್ಣ ಅವರೇ? ಹೌದೌದು ಅಳಿ ಅಂದ್ರೆ ಏನ್ ಹೌದು ಅಣ್ಣ, ನಿಂದು ಜಾಸ್ತಿ ಆಯ್ತು. ಹೀಗೆಲ್ಲ ಮಾತಾಡ್ಕೊಂಡಿರೋದು ನನ್ಗೂ ಅದಕ್ಕೆಗೂ ಯಾಕೆ ಹೇಳಿಲ್ಲ ನೀನು? ಹೌದಲ್ವೇನ್ರಿ? ಇಷ್ಟು ದೊಡ್ಡ ವಿಷಯನ ನಾವು ಅಳಿಯಂದ್ರ ಬಾಯಲ್ಲಿ ಇವತ್ ಕೇಳ್ತಿದೀವಿ. ಅಲ್ಲ, ಮದ್ವೆ ಆದ್ಮೇಲೆ ಎಲ್ರು ಒಂದೇ ಮನೇಲಿ ಇರೋದು ಅಂತ ನೀವಿಬ್ರು ಮಾತಾಡ್ಕೊಂಡಿದ್ದೀರೇನೋ ಸರಿ, ಅದು ಒಳ್ಳೆ ವಿಷಯನೇ. ಆದ್ರೆ ಮನೆ ಹೆಣ್ಮಕ್ಳಿಗೆ ನೀವ್ ಹೇಳ್ಬೇಕಲ್ವಾ? ಅದೇಪ, ಮುಂದೆ ಒಂದಾಗ್ ಬದುಕ್ಬೇಕಾಗಿರೋದು ನಾವಿಬ್ರು ತಾನೆ. ನೀವು ಗಂಡಸ್ರು ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀರಾ. ಬೆಳಿಗ್ಗಿಂದ ಸಾಯಂಕಾಲದ ತನಕ ನಾವಿಬ್ರು ತಾನೆ ಮನೇಲಿ ಇರ್ಬೇಕಾಗಿರೋದು. ನಮಗ್ ಗೊತ್ತಾಗದ್ ಬೇಡ್ವಾ? ಅಯ್ಯೋ 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 ಅಯ್ಯೋ, ಹೆಣ್ಣು ಸೈನ್ಯ ನಮ್ಮ ಮೇಲೆ ಯುದ್ಧಕ್ಕೆ ಬರಬೇಡಿ. ನಾವು ಗಂಡಸರು ಶಾಂತಿ ಪ್ರಿಯರು. ಗೊತ್ತಿಲ್ಲದೆ ಒಂದು ಸಣ್ಣ ತಪ್ಪಾಗಿ ಹೋಗಿದೆ. ಈಗ ಎಲ್ರ ಮುಂದೆ ಘೋಷಣೆ ಮಾಡ್ತಾ ಇದ್ದೀನಿ, ನಮ್ಮ ಅಚ್ಚು ಅಳಿಯಂದ್ರ ಮದುವೆ ಆದ್ಮೇಲೆ ನಾವೆಲ್ಲರೂ ಒಂದೇ ಮನೆಯಲ್ಲಿ ಒಂದೇ ಕುಟುಂಬದವ್ರ ತರ ಇರ್ತೀವಿ. ಅದಕ್ಕೆ ನಮ್ಮ ಅಳಿಯಂದ್ರು ಒಪ್ಕೊಂಡಿದ್ದಾರೆ. ಈಗ ಊಟ ಮಾಡೋಣವಾ? ಸರಿ ಅಣ್ಣ. ಸರಿ. ನೋಡಿ, ಅಣ್ಣ ತಂಗಿ ಕತೆ ಇದೆ. ಸುಮತಿ, ಅಮ್ಮ ಏನಣ್ಣ, ನಿಮ್ ತಂಗಿ ನನ್ ಮಗನ್ ಪಕ್ಕ ಅಂತೂ ಕುತ್ಕೊಳ್ಳಿಲ್ಲ. ಕೈ ತುತ್ತಾದ್ರೂ ನನ್ ಮಗಂಗೋಸ್ಕರ ಬಿಡ್ಬೋದಿತ್ತಲ್ವಾ? ಅದು ಹಾಗಲ್ಲ ಕಣಮ್ಮ. ನನ್ನ ಮದುವೆ ಆದ್ಮೇಲೆ ಈಗ ಪ್ರೀತಿಯಿಂದ ತಂಗಿಗೆ ತಿನ್ನಿಸ್ತಿದ್ರಲ್ಲ ಮೊದಲನೇ ತುತ್ತು, ಅದೆರಡನೇ ತುತ್ತು ನನಗೂ ತಿನ್ನಿಸ್ತಾರಲ್ವಾ? ಯಾಕೆ ವೀರಣ್ಣ ಅವರೇ, ನನಗೆ ತಿನ್ಸಲ್ವಾ? ಮೊದಲನೇ ತುತ್ತು ನನ್ನ ತಂಗಿಗೆ ತಿನ್ಸಿದ್ಮೇಲೆ ಎರಡನೇ ತುತ್ತು ನಾನು ಯಾರಿಗೆ ಬೇಕಾದ್ರೂ ತಿನ್ನಿಸ್ತೀನಿ. ಅದ್ರಲ್ಲಿ ನನ್ನ ಅಭ್ಯಂತರ ಏನೂ ಇಲ್ಲ. ಚೆನ್ನಾಗಿದ್ಯಾ? ನಿಜವಾಗ್ಲು ಅಮೃತ ಅಮೃತ ಇದ್ದಂಗಿದೆ. ಅದಕ್ಕೆ ನಿಮ್ಮ ತಂಗಿ ಯಾವಾಗಲೂ ನಿಮ್ಮ ಕೈ ತುತ್ತು ಕೇಳೋದು. ನೋಡಿದ್ರು ಅರ್ಚನಾ ಅವರೇ, ನಿಮ್ಮ ಜೊತೆ ನನಗೂ ಇವತ್ತು ಕೈ ತುತ್ತು ಸಿಕ್ತು. ನಿಮ್ಮ ಅಣ್ಣನ ಪ್ರೀತಿ ನನಗೂ ಸಿಕ್ದಂಗಾಯ್ತು. ಸರಿ, ಇವಾಗೇನು ಮಾತಾಡ್ತಿರ್ತೀರೋ ಊಟ ಮಾಡ್ತೀರೋ? ನಮ್ಮ ಅಚ್ಚು ಅಡ್ಗೆ ಮಾಡಿರೋ ಕೈ ರುಚಿನ ಒಂದ್ಸರ್ತಿ ನೋಡಿ. ತುಂಬಾ ಚೆನ್ನಾಗಿದೆ. ನಿಜ ಹೇಳ, ಅರ್ಚನನ್ ಕೈಲೇನೋ ಜಾದೂ ಇದೆ.
ಫಾಲೋ ಮಾಡ್ತಾ ಇದ್ದೀರಾ ನನ್ನ? ನಿಮ್ ಹಿಂದೆನೆ ಇದೀವಿ ಮೇಡಮ್, ಫಾಲೋ ಮಾಡ್ತಾ ಇದೀವಿ, ಬರ್ತಿದೀವಿ. ನಾನು ಕಾರ್ ಎಲ್ಲಿ ನಿಲ್ಲಿಸ್ತೀನೋ ಅಲ್ಲೇ ಸ್ವಲ್ಪ ದೂರದಲ್ಲೇ ನೀವು ನಿಂತ್ಕೊಂಡು ವಾಚ್ ಮಾಡಿ. ನಾನು ಆ ಸ್ಪಾಟಿಂದ ಹೊರಟ ಮೇಲೆ ನೀವು ಅವನ್ನ ಫಾಲೋ ಮಾಡಿ ಸರಿಯಾಗಿ ಓದಿರಿ. ಸರಿ ಮೇಡಮ್, ಹಾಗೆ ಮಾಡ್ತೀವಿ. ಅವನ್ಗೆ ನಾನು ಯಾರು ಅನ್ನೋದು ಗೊತ್ತಾಗ್ಬೇಕು. ಸರಿ ಮೇಡಮ್, ಓಕೆ, ಹೋಗೋ ಬೇಗ. ಹಲೋ ಶಾಂತಿ. ರೀಚ್ ಆದ್ಯಾ? ಹಾ ಶಾಂತಿ, ನಾನು ಬಂದಾಯ್ತು. ಆ ಮಂತ್ರನೇ ಇನ್ನೂ ಬಂದಿಲ್ಲ. ಮೊದಲಲ್ಲಿಂದ ವಾಪಸ್ ಬಾ. ಯಾಕೆ ಶಾಂತಿ, ಏನಾಯ್ತು? ನನ್ ಮನ್ಸಿಗೆ ಏನೋ ಒಂಥರ ಅನಿಸ್ತಿದೆ ಚಿನ್ನು. ನಿನ್ಗೇನಾದ್ರೂ ತೊಂದರೆ ಆಗ್ಬೋದು ಅನಿಸ್ತಿದೆ. ನನ್ ಮನ್ಸಲ್ಲಿ ಕಾತ್ರ, ದುಃಖ, ಭಯ. ನಾನ್ ಹೇಳೋದನ್ ಕೇಳು. ನೀನ್ ಇವಾಗ ಅವಳನ್ನ ಮೀಟ್ ಮಾಡೋದ್ ಬೇಡ. ನೀನ್ ವಾಪಸ್ ಮನೆಗ್ ಬಾ. ಅಲ್ಲ ಶಾಂತಿ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಆ ಮಂತ್ರ ಬಂದು ನನಗೇನ್ ಮಾಡ್ತಾಳೆ? ಹಂಗಲ್ಲ ಚಿನ್ನು, ನೀನ್ ಹೋದಾಗಿಂದ ಹೇಳ್ತಾ ಇದ್ದೀನಲ್ಲ, ಮನ್ಸಿಗೆ ಒಂಥರ ಅನಿಸ್ತಿದೆ. ಅದನ್ನ ನಾನು ಹೇಗ್ ಹೇಳಿ ನಿಂಗೆ? ಪ್ಲೀಸ್ ಬೇಡ ಬಾ. ನೋಡ್ ಶಾಂತಿ, ನೀನ್ ಅಂದ್ಕೊಂಡಾಗ ಏನೂ ನಡೆಯಲ್ಲ. ಒಂದ್ ವೇಳೆ ಏನಾದ್ರೂ ಅನಾಹುತ ಆದ್ರೂ ಆ ಮಂತ್ರಗಾಗತ್ತೆ ಹೊರತು ನನಗೇನು ಆಗಲ್ಲ. ಚಿನ್ನು, ನೋಡು, ಯಾವ್ದೋ ಕಾರ್ ಬರ್ತಾ ಇದೆ. ನಾನು ಮತ್ತೆ ಮಾಡ್ತೀನಿ. ಏ ಚಿನ್ನು, The number you are trying to call is currently not reachable. ಏನ್ ಮಾಡೋದು?